ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಫಸ್ಟ್ ಆಫ್ ಆಲ್ ಸಿ.ಟಿ. ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ಸಂವಿಧಾನದ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡೋಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿನಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹೀಗೆ ದೇಣಿಗೆ ಇಸ್ಕೊಳೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗಲಿ ಮಾಡ್ಬೋದಾ ಸರ್? ಇವ್ರಿಗೆ ಗೊತ್ತಿಲ್ಲ ಇವ್ರ ಇತಿಹಾಸ ಹೆಂಗೆ ಈ ಹೇಡಿಗಳು ಬಂದು ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. ನಾನು ಬರೆದಿರೋ ಇತಿಹಾಸ ಅಲ್ಲ, ಅವ್ರ ಆರ್ಗನೈಸರ್ ಪುಸ್ತಕ ಓದಲಿ ಸರ್. ಅವ್ರ ಮ್ಯಾಗ್ಝಿನ್ ಇದೆ ಆರ್ಗನೈಸರ್ ಅಂತ, ಹೋಗ್ಬಿಟ್ಟು ಯಾವ ರೀತಿ ಸರ್ದಾರ್ ಪಟೇಲ್ ಅವರಿಗೆ ಕೈಕಾಲು ಬಿದ್ದಿದ್ದಾರೆ, ವೀರ್ ಸಾವರ್ಕರ್ ಯಾವ ರೀತಿ ಪೆನ್ಷನ್ ತೊಗೊತಾ ಇದ್ರು ಸರ್, 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು ವೀರ್ ಸಾವರ್ಕರ್ ಬ್ರಿಟಿಷರ ಹತ್ರ, ಗೊತ್ತಾ? ಇವ್ರ ಇತಿಹಾಸ ಅದು. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು ಸರ್ ಅವರ ಹಿಂದಿನ ಸರ್ಸಂಚಾಲಕರು, ಎಮರ್ಜೆನ್ಸಿ ದೇಶಕ್ಕೆ ಭಾಳ ಅಗತ್ಯ ಅಂತ. ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾರೆ.